ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ, ನಿಮಗೆ ಮೈ ಗೋ ಟು ಮೇಕಪ್ ಲುಕ್ ನೋಡಬೇಕಾ ಅಥವಾ ಶಾಪಿಂಗ್ ವಿಡಿಯೋ ನೋಡಬೇಕಾ ಅಂತ. ಸೊ ಮೆಜಾರಿಟಿ ನನ್ನ ಗೋ ಟು ಮೇಕಪ್ ಲುಕ್ ನೋಡಬೇಕು ಅಂತ ಕೇಳಿದ್ರಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಗೋ ಟು ಮೇಕಪ್ ಲುಕ್. ಆ್ಯಂಡ್ ಇವತ್ತು ನಾವು ಮೂವಿಗೆ ಹೋಗ್ತಾ ಇದ್ದೀವಿ, ಪೆದ್ದಿ ಮೂವಿಗೆ, ರಾಮ್ ಚರಣ್ ಮೂವಿ. ದಿಸ್ ಇಸ್ ದ ಫಸ್ಟ್ ಡೇ ಅನಿಸುತ್ತೆ, ನೆನೆ ಫ್ಯಾನ್ ಶೋ ಇತ್ತು, ಇವತ್ತು ಫಸ್ಟ್ ಡೇ ಹೋಗ್ತಾ ಇದ್ದೀವಿ. ಸೊ ಹಾಗೆ ರೆಡಿ ಆಗಬೇಕಿತ್ತಲ್ವ, ಸೊ ಹಾಗೆ ವಿಡಿಯೋ ಶೂಟ್ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನನ್ನ ಹಸ್ಬೆಂಡ್ ಒಂದು ಆಫರ್ ಕೊಟ್ಟಿದ್ದಾರೆ ನನಗೆ, ದಟ್ ನನ್ನ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಹಿಲ್ ಗೆಟ್ ಮೀ ಕ್ಯಾಮ್ರಾ DJI Osmo Pocket 4. ಸೊ ಅದಕ್ಕೋಸ್ಕರ ಅದು ದಯವಿಟ್ಟು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ 1000 ಸಬ್ಸ್ಕ್ರೈಬರ್ಸ್ ಮಾಡೋಣ. ಐ ನೋ ಇಟ್ಸ್ ನಾಟ್ ವೆರಿ ಈಸಿ, ಬಟ್ ಹೋಪ್ಫುಲಿ ಅಟ್ಲೀಸ್ಟ್ ಇನ್ನೊಂದು 3 ಮಂತ್ಸಲ್ಲಾದರೂ 1000 ಸಬ್ಸ್ಕ್ರೈಬರ್ಸ್ ಮಾಡಿಬಿಡಿ ಬೇಗ. ಸೊ ದ್ಯಾಟ್ ನಾನು ಕ್ಯಾಮ್ರಾ ತೊಗೊಳ್ತೀನಿ ಆ್ಯಂಡ್ ಕ್ಯಾಮ್ರಾ ತೊಗೊಂಡ ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೂಡ ಬರ್ತಾ ಇರುತ್ತೆ. ಆಲ್ಸೋ ಐಮ್ ಪ್ಲ್ಯಾನಿಂಗ್ ಟು ಡೂ ರೂಮ್ ಟೂರ್, ಹೋಮ್ ಟೂರ್ ಎಲ್ಲನೂ, ಅದೆಲ್ಲ ಕ್ಯಾಮ್ರಾ ಬಂದಮೇಲೆ ಆಗೋದು. ಸೊ ಅದಕ್ಕೋಸ್ಕರ ನೀವು ನನ್ನ ಕ್ಯಾಮ್ರಾ ತೊಗೊಳ್ಬೇಕು ಅಂತಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾ, ದಟ್ಸ್ ಇಟ್. ಸೊ ವಿತೌಟ್ ಎನಿ ಫರ್ದರ್ ವೇಸ್ಟ್ ಆಫ್ ಟೈಮ್, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸೊ ಯಾ, ದಿಸ್ ಇಸ್ ಗೋಯಿಂಗ್ ಟು ಬಿ ನನ್ನ ಲಾಸ್ಟ್ ಆ್ಯಂಡ್ ಫೈನಲ್ ಅಟೆಂಪ್ಟು ಈ ವಿಡಿಯೋ ಮಾಡೋಕ್ಕೆ. ಏನಾದರೂ ವರ್ಕ್ ಆಗಲಿಲ್ಲ, ಮತ್ತೇನಾದರೂ ಡಿಲೀಟ್ ಆಗೋದು, ಮತ್ತೇನಾದರೂ ಗ್ಲಿಚ್ ಆಗೋದಾದರೆ ಐ ಆಮ್ ನಾಟ್ ಡೂಯಿಂಗ್ ಇಟ್ ಅಗೇನ್. ಸೀರಿಯಸ್ಲಿ, ಇದು ಫೋರ್ತ್ ಆ್ಯಂಡ್ ಫೈನಲ್ಲು, ಮುಗೀತು ಅಷ್ಟೇ. ಇದು ಬಂದರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಈ ಮೇಕಪ್ದು ಹಾಕೋದೇ ಇಲ್ಲ ಗುರು. ನಾನು ಸಾಕಾಗಿದೆ, ನನಗೆ 3 ಸಲ ಡಿಲೀಟ್ ಮಾಡಿಕೊಂಡು ಇದು 4ನೇ ಸಲ ಮತ್ತೆ ಶೂಟ್ ಮಾಡ್ತೀನಿ. ಸೊ ಹೇಗೂ ಈಗ ಹೊರಗಡೆ ಹೋಗ್ತಾ ಇದ್ವಿ, ಅದಕ್ಕೋಸ್ಕರ ಹೆಂಗೂ ರೆಡಿ ಆಗಬೇಕಿತ್ತು. ಸೊ ಇದನ್ನು ಫೈನಲಾಗಿ ಒಂದ್ಸತಿ ಟ್ರೈ ಮಾಡಿಬಿಡೋಣ. ಶೂಟ್ ಆದರೆ ಕಂಪ್ಲೀಟಾಗಿ ವಿಡಿಯೋ ಬಂದರೆ ಅಪ್ಲೋಡ್ ಮಾಡೋಣ, ಇಲ್ಲಾಂದರೆ ನಾನು ಮತ್ತೆ ಟ್ರೈ ಮಾಡೋಕ್ಕೆ ಹೋಗಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾ, ವಿತೌಟ್ ಎನಿ ವೇಸ್ಟ್ ಆಫ್ ಟೈಮ್ ಲೆಟ್ಸ್ ಸ್ಟಾರ್ಟ್. ಫಸ್ಟ್ಲಿ ನಾನು ಸ್ಕಿನ್ ಕೇರ್ ಮಾಡ್ಕೊತೀನಿ. ನಾನು ಏನೂ ಅಪ್ಲೈ ಮಾಡಿಲ್ಲ ಇನ್ನೂ ಫೇಸಲ್ಲಿ, ಜಸ್ಟ್ ಒಂದು ಸ್ವಲ್ಪ ಲಿಪ್ ಬಾಮ್ ಹಾಕಿದ್ದೀನಿ. ನನ್ನ ಸ್ಕಿನ್ ಕೇರ್ ವಿಡಿಯೋನ ಕಟ್ ಮಾಡಿದ್ದೀನಿ, ಬಿಕಾಸ್ ವಿಡಿಯೋ ತುಂಬ ಲಾಂಗ್ ಆಗಿತ್ತು. ನಿಮ್ಗೇನಾದರೂ ನನ್ನ ಸ್ಕಿನ್ ಕೇರ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವತ್ತು ನಾನು ನನ್ನ ಜಸ್ಟ್ ಗೋ ಟು ಮೇಕಪ್ ಲುಕ್ ಅಂದರೆ ಸಿಂಪಲ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಫೌಂಡೇಶನ್ ಮತ್ತು ಲೂಸ್ ಪೌಡರ್ ಅದೇನೂ ಯೂಸ್ ಮಾಡೋದಿಲ್ಲ ಇದರಲ್ಲಿ. ಐ ಡೋಂಟ್ ಯೂಸ್ ಪ್ರೈಮರ್ ಕೂಡ ಯೂಸ್ ಮಾಡೋದು. ಫೆಸ್ಟಿವ್ ವೇರ್, ಫಂಕ್ಷನ್ ವೇರ್ ಇದ್ದಾಗ ಮಾತ್ರ ನನ್ನ ಹತ್ರ ಹೆವಿ ಮೇಕಪ್ ಮಾಡೋದು. ಇಲ್ಲ ಅಂತಂದರೆ ನಾರ್ಮಲ್ ಔಟಿಂಗ್ಗೆ ಅಂತಂದರೆ ಐ ವಿಲ್ ಬಿ ಡೂಯಿಂಗ್ ಸಿಂಪಲ್ ಮೇಕಪ್. ಅದಕ್ಕೆ ದ ಫಸ್ಟ್ ಪ್ರಾಡಕ್ಟ್ ಐ ಯೂಸ್ ಏನು ಅಂದರೆ ಕನ್ಸೀಲರ್. ಇದು ಬಂದು ಇನ್ಸೈಟ್ ಅವ್ರದ್ದು. ನೀವು ನನ್ನ ನೈಕಾ ಹಾಲಲ್ಲಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ದ ಶೇಡ್ ಇಸ್ NC2 ಬೇಜ್. ಇದು ನನ್ನ ಕನ್ಸೀಲರ್ ಶೇಡ್. ನಾನು ಹ್ಯಾಂಡಲ್ಲೇ ಅಪ್ಲೈ ಮಾಡೋದು. ನನಗೆ ಎಲ್ಲೆಲ್ಲಿ ಕನ್ಸೀಲ್ ಮಾಡಬೇಕು ಅಂತ ಅನಿಸುತ್ತೆ ಅಲ್ಲಲ್ಲಿ ಅಪ್ಲೈ ಮಾಡ್ತೀನಿ. ಈ ನಡುವೆ ಯಾಕೋ ಗೊತ್ತಿಲ್ಲ, ಈ ಅಪ್ಪರ್ ಲಿಪ್ ಮೇಲೆ ಸಖತ್ತು ಏನೋ ಸೆಕೆ ಆಗ್ತಾಯಿದೆ ನನಗೆ. ಮೊದಲು ಆ ಥರ ಇರಲಿಲ್ಲಪ್ಪ. ಓಕೆ, ಸೊ ಇದನ್ನ ಬ್ಲೆಂಡ್ ಮಾಡೋದಕ್ಕೆ ನಾನು ಈ ಫೌಂಡೇಶನ್ ಬ್ರಷ್ ಯೂಸ್ ಮಾಡ್ತೀನಿ. ಇದು ಬಂದು ರೆನೆ ಅವ್ರದ್ದು ಫೌಂಡೇಶನ್ ಬ್ರಷ್. ಇದಂತೂ ಎಷ್ಟು ಟ್ರೆಂಡಲ್ಲಿತ್ತು, ಎಷ್ಟು ಹೈಪಲ್ಲಿತ್ತು ಅಂತಂದರೆ, ನಾನಂತೂ ಬ್ರಷಸ್ಸೇ ಯೂಸ್ ಮಾಡದೇ ಇರೋಳು ನಾನು ತೊಗೊಂಡೆ. ಬಿಕಾಸ್ ಅಷ್ಟು ಒಳ್ಳೆ ರಿವ್ಯೂ, ಅಷ್ಟು ಒಳ್ಳೆ ಏನೋ ರೆಸ್ಪಾನ್ಸ್ ಇತ್ತು ಇದರಲ್ಲಿ. ಸೊ ನಾನು ಕೂಡ ಯಾಕೆ ಲೆಟ್ಸ್ ಟ್ರೈ, ಯಾವಾಗಲೂ ಬ್ಯೂಟಿ ಬ್ಲೆಂಡರ್. ನಾನು ಯೂಶಲಿ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ತಿದ್ದೆ ಪ್ರಾಡಕ್ಟ್, ಫೌಂಡೇಶನ್ ಆರ್ ಕನ್ಸೀಲರ್ ಎಲ್ಲನೂ. ಬಟ್ ಇದು ತೊಗೊಂಡಾದ್ಮೇಲಿಂದ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು, ಬಿಕಾಸ್ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಬ್ರಷಸ್ದು ಅಡ್ವಾಂಟೇಜ್ ಏನು ಅಂತಂದರೆ, ಇದು ಪ್ರಾಡಕ್ಟ್ಸ್ನ ಜಾಸ್ತಿ ರಿಮೂವ್ ಮಾಡೋದಿಲ್ಲ, ಆಯಿತಾ, ಅಲ್ಲೇ ಏನೋ ಸ್ಟೋರ್ ಮಾಡುತ್ತೆ. ಬಟ್ ನೀವು ಬ್ಯೂಟಿ ಬ್ಲೆಂಡರ್ ತೊಗೊಂಡ್ರೆ ಪ್ರಾಬ್ಲಮ್ ಏನು ಅಂದರೆ, ಅದು ಪ್ರಾಡಕ್ಟ್ನ ರಿಮೂವ್ ಮಾಡುತ್ತೆ. ಅದು ಬಿಕಾಸ್ ನಾವು ಡ್ಯಾಂಪ್ ಯೂಸ್ ಮಾಡ್ತೀವಿ ಅಲ್ಲ, ಅದು ಪ್ರಾಡಕ್ಟ್ನ ರಿಮೂವ್ ಮಾಡುತ್ತೆ. ಬಟ್ ಇದು ಆ ಬ್ರಷ್ ಆ ರೀತಿ ಅಲ್ಲ, ಅದು ಪ್ರಾಡಕ್ಟ್ನ ಅಲ್ಲೇ ಇಡುತ್ತೆ, ಇಟ್ ವಿಲ್ ನಾಟ್ ರಿಮೂವ್. ಸೊ ಇದೊಂದು ಮೇಜರ್ ಅಡ್ವಾಂಟೇಜ್ ಬ್ರಷ್ಗೆ ಮತ್ತು ಅದಕ್ಕೆ. ಆ್ಯಂಡ್ ಎಷ್ಟೊಂದು ಬ್ರಷಸ್ಸು ಕೂಡ ಲೈನ್ ಥರ ಒಂಥರ ಇದ್ರ ಥರ ಏನೋ ಬ್ಲೆಂಡ್ ಆಗುತ್ತೆ. ಬಟ್ ಇದು ಆ್ಯಸ್ ಇಟ್ ಈಸ್ ಅ ಫೌಂಡೇಶನ್ ಬ್ರಷ್, ಇದು ಸಖತ್ತಾಗಿ ವರ್ಕ್ ಆಗುತ್ತೆ. ಸೀರಿಯಸ್ಲಿ, ಒಂದು ಚೂರು ಕೂಡ ಲೈನ್ ಅನ್ನೋದು ಬಿಡೋದಿಲ್ಲ, ಕಂಪ್ಲೀಟ್ಲಿ ಕ್ಲೀನಾಗಿ ಬ್ಲೆಂಡ್ ಮಾಡುತ್ತೆ. ಫೌಂಡೇಶನೇ ಆಗಲಿ, ಕನ್ಸೀಲರೇ ಆಗಲಿ, ಏನೇ ಆಗಲಿ. ಐ ಥಿಂಕ್ ದ ಬೆಸ್ಟ್ ಬ್ರಷ್ ವಿಚ್ ಐ ಗಾಟ್ ಅಂದರೆ ನಾನು ಇದನ್ನೇ ಹೇಳ್ತೀನಿ. ಪಟ್ ಅಂತ ನಾವು ಬ್ಲೆಂಡ್ ಮಾಡಿಬಿಡ್ಬೋದು ಪ್ರಾಡಕ್ಟ್ಸ್ನ, ಜಾಸ್ತಿ ಟೈಮೇ ತೊಗೊಳೋದಿಲ್ಲ. ಸೊ ದ್ಯಾಟ್ಸ್ ಇಟ್. ಕನ್ಸೀಲರ್ ಆಯಿತು. ಅದಾದಮೇಲೆ
ನನ್ನ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ. ಇದು ಹಳೇದು, ಹೊಸದು ನಾನು ಯೂಸ್ ಮಾಡಿಲ್ಲ. ನೈಕಾ ಹಾಲಲ್ಲಿ ತೋರಿಸ್ದಂಗೆ ಫಿಟ್ ಮಿ, ಇದು ಮೇಬ್ಲಿನ್ ಫಿಟ್ ಮಿ ಅವರ ಮ್ಯಾಟ್ ಪೋರ್ಲೆಸ್ ಅಪ್ ಟು 16 hour ಆಯಿಲ್ ಕಂಟ್ರೋಲ್ ಪೌಡರ್, ಕಾಂಪ್ಯಾಕ್ಟ್ ಪೌಡರ್. ಇದು SPF 32, ಇದರಲ್ಲೂ ಕೂಡ SPF 32 ಇದೆ, 32 PA++, 128. ದಿಸ್ ಇಸ್ ಆಲ್ಸೋ ಗುಡ್. ಅಂದರೆ ನನಗೆ ಇದು ಸಖತ್ತು ಇಷ್ಟ ಆಯಿತು ಬಿಡಿ. ನಾನು ಕಾಂಪ್ಯಾಕ್ಟ್ ಪೌಡರ್ಸೇ ಯೂಸ್ ಮಾಡದೇ ಇರೋಳು, ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಇದನ್ನಂತೂ ನೋಡಿಬಿಡಿ. ಮೊನ್ನೆ ತೋರಿಸಿದಾಗ ಚೆನ್ನಾಗಿತ್ತು ಗೊತ್ತು, ಅದು ಹೆಂಗೆ ಪುಡಿ ಆಗೋಯ್ತು. ನಾನು ಇದು ಫುಲ್ ಖಾಲಿ ಆಗೋರ್ಗು ಹೊಸದು ಓಪನ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಪಫ್ ಯೂಸ್ ಮಾಡ್ತಿದ್ದೀನಿ ಪೌಡರ್ನ ಅಪ್ಲೈ ಮಾಡೋದಕ್ಕೆ. ಸೊ ಅಪ್ಲೈ ಮಾಡೋಣ, ಫಸ್ಟ್ ಈ ಅಪ್ಪರ್ ಲಿಪ್ ಮೇಲೆ ಅಪ್ಲೈ ಮಾಡ್ತೀನಿ. ಸಖತ್ತು ನೋಡಿ, ನಿಮ್ಗೆ ಕಾಣಿಸಿಲ್ಲ, ನನಗೆ ಅದು ಫೀಲ್ ಆಗುತ್ತೆ. ಫುಲ್ಲು ಮ್ಯಾಟ್ ಆಗೋಯ್ತು. ಆಯಿಲ್ ಟೈಪ್ ಆರ್ ಶೈನ್ ಟೈಪ್ ಇರೋದೆಲ್ಲರೂ ಫುಲ್ ಮ್ಯಾಟ್ ಆಗಿಬಿಡುತ್ತೆ. ಫಸ್ಟ್ ಅಂಡರ್ ಐ ಕ್ರೀಸ್ ಲೈನ್ಸ್ ಇರೋದಕ್ಕೆ ಸ್ವಲ್ಪ ಅಲ್ಲಿ ಪ್ರಾಡಕ್ಟ್ ಸ್ಟೋರ್ ಆಗುತ್ತೆ, ಅದನ್ನ ಲಾಸ್ಟಲ್ಲಿ ರಬ್ ಮಾಡ್ಕೊಂಡು. ನಾನೇ ಮೇಕಪ್ಪಲ್ಲಿ ಪಂಡಿತಿ ಅಲ್ಲ, ಪಂಡಿತಿ ಒಡೆವ ಪರಿಣಿತಿ ಏನಾದರೂ. ಸೊ ಐ ಆಮ್ ನಾಟ್ ಪ್ರೋ ಅಟ್ ಮೇಕಪ್, ಬಿಕಾಸ್ ನಾನು ಇನ್ನು ಕಲಿತಾನೇ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಈ ಮೇಕಪ್ ಮೇಲೆ ಇಂಟ್ರೆಸ್ಟ್ ಬಂದಿದೆ ನಾನು ಡಿಗ್ರಿ ಸೆಕೆಂಡ್ ಇಯರ್ ಆರ್ ಫೈನಲ್ ಇಯರ್ ಇರಬೇಕಾದ್ರೆ. ಅಲ್ಲಿವರೆಗೂ ನಾನು ಕೂಡ ಸೇಮ್ ಅದೇ ಓಲ್ಡ್ ಫೇರ್ ಆ್ಯಂಡ್ ಲವ್ಲಿ ಪಾಂಡ್ಸ್ ಪೌಡರ್, ಐ ಲೈನರ್ ಇಷ್ಟೇ ಯೂಸ್ ಮಾಡ್ತಿದ್ದಿದ್ದು. ಲಿಪ್ಸ್ಟಿಕ್ ಕೂಡ ಯೂಸ್ ಮಾಡ್ತಿರ್ಲಿಲ್ಲ, ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೆ. ಅಂದರೆ ಏನಂತಾರೆ ಅದು ಚೆರಿ ಲಿಪ್ ಬಾಮ್ ಟೈಪ್ ಬರ್ತಿತ್ತಲ್ಲ, ವಿಚ್ ವಿಲ್ ಗಿವ್ ಪಿಂಕ್ ಶೇಡ್ ಬರ್ತಿತ್ತು, ಅದನ್ನು ಯೂಸ್ ಮಾಡ್ತಿದ್ದಿದ್ದು ನಾನು. ಅದಾದಮೇಲೆ ಯೂಟ್ಯೂಬಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಯೂಟ್ಯೂಬ್ ಜಾಸ್ತಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ವಾಸ್ ಇನ್ ಡಿಗ್ರಿ ಸೆಕೆಂಡ್ ಇಯರ್ ಫೈನಲ್ ಇಯರ್, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಆವಾಗಲಿಂದ ನನಗೆ ಮೇಕಪ್ ಮೇಲೆ ಮೇಕಪ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ದು. ನಾನು ತುಂಬ ಮೇಕಪ್ ವಿಡಿಯೋಸು ಆ್ಯಂಡ್ ಮೇಕಪ್ ಇನ್ಫ್ಲೂಯೆನ್ಸರ್ಸು, ಕ್ರಿಯೇಟರ್ಸು ಅವ್ರನ್ನೇ ಜಾಸ್ತಿ ಫಾಲೋ ಮಾಡ್ತಾಯಿದ್ದಿದ್ದು. ಸೊ ಆವಾಗ ಸ್ಟಾರ್ಟ್ ಆಯಿತು ನನಗೆ ಮೇಕಪ್ ಕ್ರೇಜು. ಆಗಲಿಂದ ಪ್ರಾಡಕ್ಟ್ಸ್ ನಾಲೆಜು ಅದೆಲ್ಲ ತಿಳ್ಕೊಂಡು ಸದ್ಯಕ್ಕೆ ಇವಾಗ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ. ನಾನು ಯಾವುದೇ ಮೇಕಪ್ ಕ್ಲಾಸಸ್ಗೆ ಹೋಗಿಲ್ಲ, ಮೇಕಪ್ ಕೋರ್ಸು ತೊಗೊಂಡಿಲ್ಲ, ಇಟ್ಸ್ ಜಸ್ಟ್ ಮೈ ಓನ್ ಲರ್ನಿಂಗ್ ಅಷ್ಟೇ. ಸೊ ಕಾಂಪ್ಯಾಕ್ಟ್ ಪೌಡರ್ ಆಯಿತು ನೋಡಿ, ಫೇಸಿಗೆ ಫುಲ್ ಮ್ಯಾಟ್ ಆಗಿಬಿಟ್ಟಿದೆ. ಈಗ ಸ್ವಲ್ಪ ಇದಕ್ಕೆ ಲೈಫ್ ತರೋಣ, ಅದಕ್ಕೆ ಐ ವಿಲ್ ಯೂಸ್ ಬ್ಲಷ್. ಇದು ಬಂದು NYB ಅವ್ರದ್ದು ಬ್ಲಷಲ್ಲಿ ಗೊತ್ತಿಲ್ಲ, ನಾನು ಯಾವುದೂ ಜಾಸ್ತಿ ವೇರಿಯಂಟ್ ಅವ್ರ ಬ್ರ್ಯಾಂಡ್ಸ್ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಸ್ಟಾರ್ಟಿಂಗ್ ನಾನು ಮೇಕಪ್ ಸ್ಟಾರ್ಟ್ ಮಾಡೋವಾಗ ತುಂಬ ಬ್ರ್ಯಾಂಡ್ಸ್ ಟ್ರೈ ಮಾಡಿದ್ದೀನಿ, ಬಟ್ ಫೈನಲಿ ಇದೊಂದು ಇಟ್ಕೊಂಡಿದ್ದೀನಿ. ಇದು ನನಗೆ ವರ್ಕ್ ಆಗ್ತಿದೆ, ಚೆನ್ನಾಗಿ ಅನ್ನಿಸ್ತಿದೆ. ನನಗೆ ಬ್ಲಷ್ ಏನು ಗೊತ್ತಾ, ಈ ಶಿಮ್ಮರಿ ಪಾರ್ಟಿಕಲ್ಸ್ ಇರಬಾರ್ದು, ನನಗೆ ಇಷ್ಟ ಆಗೋದಿಲ್ಲ ಅದು. ಬ್ಲಷ್ ಮ್ಯಾಟ್ ಇರಬೇಕು. ಸೊ ಅದಕ್ಕೆ ಆ್ಯಂಡ್ ಆಲ್ಸೋ ಇದು ಏನು ಗುರು ಯಾವತ್ತು ಬಿದ್ದಿಲ್ಲ, ಇವತ್ತು ಬಿತ್ತು. ಓಕೆ. ಸೊ ಏನು ಅಂದರೆ ಏನು ಹೇಳ್ತಿದ್ದೆ ಗುರು, ಶಿಮರಿ ಇರಬಾರ್ದು. ನಾನು ಯಾವ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದೆ ನಂಗೆ ಸರಿ ನೆನಪಿಲ್ಲ, ಐ ಥಿಂಕ್ ಮೇಬ್ಲಿನೋ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಅದರಲ್ಲಿ ಶಿಮರಿ ಇತ್ತು, ನಂಗೆ ಅದು ನನಗೆ ಇಷ್ಟ ಆಗಲಿಲ್ಲ, ಅದು ತುಂಬ ಓವರಾಗಿ ಕಾಣಿಸ್ತಿರುತ್ತೆ ಇದೊಂದು. ಓಕೆ. ಸೊ ಬಟ್ ಇದು ನನಗೆ ಸಟಲಾಗಿ ಕಾಣಿಸುತ್ತೆ, ಆ್ಯಂಡ್ ಆಲ್ಸೋ ಈ ಶೇಡ್ ಎಲ್ಲರಿಗೂ ಸೂಟ್ ಆಗುತ್ತೆ, ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಮಾಡ್ಬೋದು ಅಂತ ಇದೊಂದು ಶೇಡ್ ಇಟ್ಕೊಂಡಿದ್ದೆ. ಸೊ ಇದನ್ನೇ ಯೂಸ್ ಮಾಡ್ತೀನಿ ಅಂಟಿಲ್ ಅನ್ಲೆಸ್ ಇದು ಫಿನಿಶ್ ಆಗೋರು ನಾನು ಬೇರೆ ತೊಗೊಳೋದಿಲ್ಲ ಅಷ್ಟೇ. ಬೇರೆ ಶೇಡಲ್ಲಿ ಬೇಕಾದ್ರೆ ತೊಗೋತೀನಿ, ಬಟ್ ಸೇಮ್ ಶೇಡ್ ನಾನು ಬೇರೆ ಯಾವ ಬ್ರ್ಯಾಂಡಿಂದನೂ ತೊಗೊಳೋದಿಲ್ಲ, ಇದೇ ವರ್ಕ್ ಆಗಿದೆ. ಸೊ ಫಸ್ಟು ಬ್ಲಷ್ ಅಪ್ಲೈ ಮಾಡಬೇಕು, ಸ್ಮೈಲ್ ಮಾಡಬೇಕು. ಬೇಕಂದ್ರೆ ಎಲ್ಲಿ ಬೇಕು ಹಾಕ್ಬಿಡಿ. ನಾನು ಒಂದೊಂದು ಟೈಮ್ ಏನು ಮಾಡ್ತೀನಿ ಗೊತ್ತಾ, ನನಗೇನಾದರೂ ಐ ಶ್ಯಾಡೋ ಯೂಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ ಅಂದರೆ ಜಸ್ಟ್ ಇದನ್ನೇ ತೊಗೊಂಡು ಹಿಂಗೆ ಹಾಕೊಂಡ್ಬಿಡ್ತೀನಿ ಕಣ್ಮೇಲೆ. ಸೊ ಸದ್ಯಕ್ಕೆ ಐ ವಾಂಟ್ ಟು ಶೋ ಐ ಶ್ಯಾಡೋ, ಸೊ ಅದರಿಂದ ಇದನ್ನು ಯೂಸ್ ಮಾಡೋದಿಲ್ಲ ಅಷ್ಟೇ. ದಿಸ್ ಇಸ್ ಮೈ ಬ್ಲಷ್. ಆ್ಯಂಡ್ ಸ್ವಲ್ಪ ಓವರ್ ಅಂತ ಅನಿಸುತ್ತೆ, ಈಗ ಜೋಕರ್ ಥರ ಕಾಣಿಸ್ತಿರ್ಬೋದು, ಬಟ್ ಅದು ಬ್ಲೆಂಡ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಸೆಟಲ್ ಡೌನ್ ಆಗುತ್ತೆ, ಆಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಆದರೂ ಏನೂ ಅಂದ್ಕೊಂಡು ಹೋಗಬೇಡಿ. ಸೊ ನೆಕ್ಸ್ಟ್ ಸ್ಟೆಪ್ಪು, ನಾವು ನಮ್ಮ ಐಬ್ರೋಸ್ನ ಫಿಲ್ ಮಾಡೋಣ. ಸೊ ಅದಕ್ಕೆ ಐ ಆಮ್ ಯೂಸಿಂಗ್ ಇನ್ಸೈಟ್ ಅವ್ರದ್ದು, ನಾನು ನೈಕಾ ಹಾಲಲ್ಲಿ ತೋರಿಸ್ದಂಗೆ ಯಟ್ ಅಗೇನ್ ಇದೇ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಗೊತ್ತಾ, ಔಟರ್ ಲೈನ್ಸ್ ಡ್ರಾ ಮಾಡ್ಕೋತೀನಿ ಈ ರೀತಿ. ಓಕೆ, ಇದಕ್ಕೂ ಅಷ್ಟೇ ಜಾಸ್ತಿ ಮುಂದೆ ಬಂದು ಬೈಬಿಳ್ಬೇಡಿ. ಆಮೇಲೆ ಸ್ವಲ್ಪ ಸುಮ್ಮನೆ ಹಿಂಗೆ ಅನ್ಕೊಳ್ಳೋದು. ಓಕೆ, ಅದಾದಮೇಲೆ ಈ ಸೈಡ್ ಫೂಲಿ ತೊಗೊಂಡು ಸ್ಪೂಲಿ ಏನೋ ಒಂದು ಈ ಬ್ರಷ್ ತೊಗೊಂಡು ಜಸ್ಟ್ ಈ ಥರ ಬ್ರಷ್ ಮಾಡ್ಕೊಳೋದು.
ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಸಿ, ಇಷ್ಟೇ ನಾನು ಮಾಡೋದು. ನನ್ನ ಗೋ ಟು ಮೇಕಪ್ ಲುಕ್ಗೆ ಇಷ್ಟೇ ಮಾಡೋದು. ಫುಲ್ ಫಂಕ್ಷನ್ ವೇರೋ ಅಥವಾ ಫಂಕ್ಷನ್ಗೆ ಅಥವಾ ಹೆವಿ ಮೇಕಪ್ ಮಾಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಮಾಡ್ತೀನಿ. ಅದು ನಿಮ್ಗೆ ಏನಾದರೂ ಆ ವಿಡಿಯೋ ನೋಡಬೇಕು ಅಂತಿದ್ರೆ, ಅಂದರೆ ಫುಲ್ ಫ್ಲೆಡ್ಜ್ ಕಂಪ್ಲೀಟ್ ಹೆವಿ ಮೇಕಪ್ ಲುಕ್ ನಿಮಗೆ ನೋಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಮಾಡ್ತೀನಿ ಒಂದಿನ, ಸದ್ಯಕ್ಕಿಲ್ಲ. ನೆಕ್ಸ್ಟ್ ಏನು ಮಾಡುವ? ಐ ಶ್ಯಾಡೋ ಮರ್ತೇ ಬಿಟ್ಟೆ. ಸೊ ನನ್ನ ಐ ಶ್ಯಾಡೋ ಪ್ಯಾಲೆಟ್ ಇದು ಆ್ಯಕ್ಚುಲಿ ಯಾವುದೋ ಒಂದು ದೊಡ್ಡ ಬ್ರ್ಯಾಂಡ್ದೇನಲ್ಲ. ಈ ಫುಲ್ ಕಲರ್ ನೋಡಿಬಿಟ್ಟು ನಾನು ಆರ್ಡರ್ ಮಾಡಿದೆ ನೈಕಾಯಿಂದ. ಬಿಕಾಸ್ ಒಂದೇ ಪ್ಯಾಲೆಟಲ್ಲಿ ಎಲ್ಲ ಡಿಫ್ರೆಂಟ್ ಕಲರ್ಸ್ ಇದ್ಬಿಟ್ರೆ ಒಳ್ಳೆಯದು. ಸುಮ್ಮನೆ 24 ತೊಗೊಳೋದಕ್ಕಾಗಲ್ಲ ಅಂತ ಇದು ಒಂದು ತೊಗೊಂಡೆ. ಇದಕ್ಕಿಂತ ಮುಂಚೆ ನಾನು ಬೇರೆ ಯೂಸ್ ಮಾಡ್ತಿದ್ದೆ. ನನ್ನ ಹಳೆ ಪ್ಯಾಲೆಟ್ ನೋಡ್ತೀರಾ ಹೊಡೆದೋಗ್ಬಿಟ್ಟಿದೆ. ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಶೇಡ್ ಜಾಸ್ತಿ ಯೂಸ್ ಮಾಡಿದ್ದೀನಿ ಅಂತ. ಬಿಕಾಸ್ ಬೇರೆ ನಾನು ಯೂಸ್ ಮಾಡ್ದೇ ಇರೋ ಶೇಡ್ಸು ಕಾಣಿಸುತ್ತೆ. ಅದು ಒಂದು ಮೇಕಪ್ ರೆವಲ್ಯೂಷನ್ ಅವ್ರದ್ದು. ಫಸ್ಟ್ ಐ ಶ್ಯಾಡೋ ಪ್ಯಾಲೆಟ್ ಅದೇ ಅನ್ಬೋದು. ಆ್ಯಂಡ್ ಆಲ್ಸೋ ಬೇರೆ ಇನ್ನೂ 2 ಡಿಫ್ರೆಂಟ್ ಐ ಶ್ಯಾಡೋ ಪ್ಯಾಲೆಟ್ಸ್ ಇದೆ. ಸಣ್ಣದು ಅಂದರೆ ಟ್ರಾವೆಲಿಂಗ್ ಪರ್ಪಸ್ಗೋಸ್ಕರ ಅಂತ ಇದನ್ನು ತೊಗೊಂಡೆ. ಸ್ವಿಸ್ ಬ್ಯೂಟಿ ಅವ್ರದ್ದು. ಇದು ಟ್ರಾವೆಲಿಂಗ್ ಯೂಸ್ ಆಗುತ್ತೆ, ಯಾವಾಗಲೂ ದೊಡ್ಡದು ಎತ್ಕೊಳೋದಕ್ಕಾಗೋದಿಲ್ಲ ಅಂತ. ಆ್ಯಂಡ್ ಇದು ಒಂದು ಬಂದು ಮಾರ್ಸ್ ಅವ್ರದ್ದು ಫುಲ್ ಶಿಮರಿ ಇರೋದು, ಫುಲ್ ಶಿಮರಿ ಗ್ಲಿಟರ್ ಪ್ಯಾಲೆಟು. ಇದರಲ್ಲಿ ಎಲ್ಲ ಕಲರ್ಸು ಫುಲ್ ಗ್ಲಿಟರ್ ಇರೋದು. ಓಪನ್ ಮಾಡಿ ತೋರಿಸ್ಬೇಕಾ? ಏನು ಬೇಡ. ನಾನು ಯಾವುದೂ ಯೂಸ್ ಮಾಡೇ ಇಲ್ಲ ಅದರಲ್ಲಿ, ಸುಮ್ಮನೆ ಇರಬೇಕು ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಐ ಶ್ಯಾಡೋ ಯಾವ್ದು ಕಡೆ ಅಂದರೆ ಇದರಲ್ಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ನಾನು ತೋರಿಸಿದ್ರೆ ನಾನು ಯಾವ್ದು ಜಾಸ್ತಿ ಯೂಸ್ ಮಾಡೀನಿ ಅಂತ. ಇದು ಬಿಡಿ ಮೊನ್ನೆ ಏನಕ್ಕೋ ಸುಮ್ಮನೆ ಹಿಂಗಂದೆ ಪಚ್ಚಂತ ಅಷ್ಟು ಇದಾಗೋಯ್ತು. ಸಖತ್ ಚೆನ್ನಾಗಿದೆ ಪ್ಯಾಲೆಟ್. ಸೊ ಯಾವ್ದು ಯೂಸ್ ಮಾಡೋಣ? ಅಬ್ಸಲ್ಯೂಟ್ಲಿ ಸೇಮ್ ಓಲ್ಡ್ ಬ್ರೌನ್ ಆರ್ ಆರೆಂಜಿಶ್ ಬ್ರೌನ್. ಸೊ ಅದನ್ನೇ ಯೂಸ್ ಮಾಡೋಣ. ಈ ಗ್ರೀನ್ಗೆ ಐ ಥಿಂಕ್ ದ್ಯಾಟ್ ವಿಲ್ ಗೋ. ನನ್ನ ಹ್ಯಾಂಡ್ಸಲ್ಲೇ ಐ ಶ್ಯಾಡೋ ಹಾಕೋದು. ಬ್ರಷ್ ನನಗಿನ್ನ ಐ ಶ್ಯಾಡೋ ಹಾಕೋದಕ್ಕೆ ಬ್ರಷ್ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಕೈಯಲ್ಲಿ ಹಾಕ್ಬಿಡ್ತೀನಿ. ಆ್ಯಂಡ್ ಆಲ್ಸೋ ಕೈಯಲ್ಲಿ ಹಾಕಿದ್ರೆ ಏನು ಗೊತ್ತಾ, ನಮಗೆ ಪ್ರಾಡಕ್ಟ್ ಎಷ್ಟು ಬೇಕು, ಎಲ್ಲಿ ಎಷ್ಟು ಬೇಕು ಅನ್ನೋದನ್ನ ನಾವು ಫಿಲ್ ಮಾಡ್ಬೋದು. ಬ್ರಷ್ ಆದರೆ ಗೊತ್ತಾಗಲ್ಲ, ನನಗೆ ಗೊತ್ತಾಗಲ್ಲ. ಆ್ಯಂಡ್ ಬ್ರಷಲ್ಲಿ ಎಲ್ಲರೂ ಬ್ರಷಲ್ಲಿ ಯೂಸ್ ಮಾಡೋದು ಪ್ರೋಸ್ ಎಲ್ಲ. ಬಟ್ ವಿ ಆರ್ ನಾಟ್ ಪ್ರೋ, ವಿ ಆರ್ ಜಸ್ಟ್ ದ ಬಿಗಿನರ್ಸ್. ಓಲಾ ಈ ಕಡೆ ಸ್ವಲ್ಪ ಜಾಸ್ತಿ, ಈ ಕಡೆ ಸ್ವಲ್ಪ ಕಮ್ಮಿ ಆಯಿತು ಅಷ್ಟೇ. ಆ್ಯಂಡ್ ಆಲ್ಸೋ ಬ್ರಷಲ್ಲಿ ಎಷ್ಟು ಫಾಸ್ಟಾಗಿ ಆ್ಯಂಡ್ ಆಲ್ಸೋ ಹ್ಯಾಂಡ್ಸಲ್ಲಿ ಎಷ್ಟು ಬೇಗ ಹಾಕ್ಕೊಬೋದು ಗೊತ್ತಾ. ಸೊ ನಾನು ಅಂಡರ್ ಐಯಲ್ಲಿ ಕೂಡ ಅಪ್ಲೈ ಮಾಡ್ತೀನಿ ಇಲ್ಲಿ. ಬಟ್ ಫಸ್ಟ್ ಕ್ರೀಸ್ ಲೈನಲ್ಲಿ ಪ್ರಾಡಕ್ಟ್ ಇರೋದನ್ನ ರಿಮೂವ್ ಮಾಡುವ. ಏನು ಮಾಡೋಕ್ಕಾಗಲ್ಲ, ವಯಸ್ಸಾಗ್ತಾ ಎಲ್ಲ ಬರ್ತಾ ಇರುತ್ತೆ. ಸೊ ಈ ರೀತಿ ಯಾವಾಗಲೂ ಅಪ್ಲೈ ಮಾಡೋದಿಲ್ಲ, ಯಾವಾಗಲಾದರೂ ಬೇಕು ಎಕ್ಸ್ಟ್ರಾ ಅಂತ ಅನಿಸಿದಾಗ ಅಪ್ಲೈ ಮಾಡಿದೆ. ಟುಡೇ ಐ ಆಮ್ ಫೀಲಿಂಗ್ ಎಕ್ಸ್ಟ್ರಾ. ಆಲ್ಸೋ ವೀಡಿಯೋ ಮಾಡ್ತಿದ್ದೀನಿ, ನಾನು ತೋರಿಸ್ಬೇಕಲ್ವಾ. ಸೊ ದ್ಯಾಟ್ಸ್ ಇಟ್. ಒಂದು ನಿಮಿಷ ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ. ಸೊ ದ್ಯಾಟ್ಸ್ ಡನ್. ಆ್ಯಂಡ್ ಈಗ ಐಲೈನರ್ ಟೈಮ್. ಐ ಆಮ್ OG ಡ್ಯಾಝಲರ್ ಐಲೈನರ್ ಪರ್ಸನ್. ಇದು ಎಷ್ಟು ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನೋ ಗೊತ್ತಿಲ್ಲ ಅಂದರೆ ಬೇರೆ ಈ ಪೆನ್ ಟಿಪ್ ಐಲೈನರ್ಸ್ ಎಲ್ಲ ಬರುತ್ತಲ್ಲ, ನಾನು ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಕೊನೆಗೆ ಇದೇ ಬೆಸ್ಟ್ ಗುರು ಅನಿಸ್ತು. ಸೊ ಇದನ್ನೇ ನಾನು ಯೂಸ್ ಮಾಡೋದು. ಆ್ಯಂಡ್ ನಾನು ಐಲೈನರ್ ಆ್ಯಕ್ಚುಲಿ 2 ಥರ ಹಾಕ್ತೀನಿ. ಒಂದು ಫುಲ್ ಇಲ್ಲಿಂದ ತೊಗೊಂಡು ಈ ಥರ ಹಾಕೋದು, ಇನ್ನೊಂದು ಜಸ್ಟ್ ಇಲ್ಲಿಂದ ಮಾತ್ರ ಹಾಕ್ತೀನಿ. ಸೊ ಇವತ್ತು ಏನು ಮಾಡುವ? ಜಸ್ಟ್ ಔಟರ್ ವಿಂಗ್ ಮಾಡ್ತೀನಿ ಸಾಕು, ಒಳಗಡೆಯಿಂದ ಏನು ಬೇಡ. ಓಕೆ, ಐಲೈನರ್ ಹಾಕೋದು ಒಂದು ದೊಡ್ಡ ಸ್ಕಿಲ್ ಗೊತ್ತಾ, ಎಲ್ಲರಿಗೂ ಬರೋದಿಲ್ಲ. ಬೇಕಿದ್ರೆ ನೋಡಿ, ಎಲ್ಲರಿಗೂ ಐಲೈನರ್ ಹಾಕೊಳಕ್ಕೆ ಬರೋದಿಲ್ಲ. ನಾನೇ ಎಷ್ಟೊಂದು ಜನಕ್ಕೆ ಹಾಕಿದ್ದೀನಿ, ನಂಗೆ ಹಾಕೋಕ್ಕೆ ಬರೋದಿಲ್ಲ ಪ್ಲೀಸ್ ಹಾಕು ಅಂದಾಗ. ಸೊ ನೀವು ಹಾಕೋಣ, ಪರವಾಗಿಲ್ಲ. ಇದರಲ್ಲಿ ಸ್ವಲ್ಪ ಪ್ರೋನೇ ಇದ್ದೀನಿ ನಾನು. ಬಟ್ ಎರಡೂ ಕಡೆ ಸೇಮ್ ತರಿಸೋದಿದೆಯಲ್ಲ, ಅದು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕೆ. ಬಟ್ ವಿ ಕ್ಯಾನ್ ಬ್ರಿಂಗ್ ಇಟ್, ಮಾಡೋಣ. ಓಕೆ, ಫಸ್ಟು ಇಲ್ಲಿಂದ ಹಿಂಗೊಂದು ತೊಗೋತೀನಿ, ಆಮೇಲೆ ಇಲ್ಲಿಂದ ಹಿಂಗೊಂದು ಹೇಳ್ಕೊತೀನಿ, ಒಳಗಡೆ ಫಿಲ್ ಮಾಡೋದು. ವಿಡಿಯೋ ಮಾಡ್ಬೇಕಾದ್ರೆ ಕೇಳ್ಬೇಡಪ್ಪ ಸ್ವಾಮಿ, ಅಜೀವ ಆಗ್ಬಿಡುತ್ತೆ. ಒಂದೊಂದು ದಿನ ಒನ್ ಟೈಮ್ ನಾನು ಏನು ಮಾಡಿ ಗೊತ್ತಾ, ಇದು ಕ್ಲೀನಾಗಿ ಬರಬೇಕು ಅಂತ ಇಲ್ಲಿವರೆಗೂ ಹೇಳ್ಕೊಂಡು ಹೋಗ್ಬಿಟ್ಟಿದೆ. ನಾವು ಡೋಂಟ್ ಲವ್. ಯಾಕೋ ಕೆಳಂಗೆ ಕಾಣಿಸ್ತಾ ಇದೆ, ಎಲ್ಲ ಸೂಚನೆಗಳು ಬರ್ತಾ ಇದೆ. ಓಕೆ, ಇರಲಿ ಸದ್ಯಕ್ಕೆ ನೋಡ್ಕೋಣ ಇನ್ನೊಂದು ಸೈಡ್ ಹಾಕಿದ್ಮೇಲೆ. ಯಾಕೋ
ಏನು ಅನಿಸ್ತಾ ಇದೆ? ಕರೆಕ್ಟಾಗಿದೆಯಾ? ಆಲ್ಮೋಸ್ಟ್ ಕರೆಕ್ಟಾಗಿದೆ. ವುಡ್ ಯು ಥಿಂಕ್? ಹಾಂ, ಮಸ್ಕರ ಹಾಕಿದ್ಮೇಲೆಲ್ಲ ಸರಿ ಹೋಗ್ಬಿಡಿ. ಯಾಕೋ ಜಾಸ್ತಿನೇ ಎಳೆದ್ಬಿಟ್ಟಿದ್ದೀನಿ ಅನಿಸ್ತೈತೆ. ಓಕೆ, ಬೇರೇನು ಮಾಡೋದು ಬೇಡ. ಏನಾದ್ರು ತೋರಿಸೋಗಿ ಎಡ್ವರ್ಟ್ ಆಗುತ್ತೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಐ ಹಿಟ್ ದಿಸ್. ಇರಲಿ, ಓಕೆ. ನಾವು ಸ್ವಲ್ಪ ಆರಲಿ ಅದು ಆಮೇಲೆ ಮಸ್ಕರ ಹಾಕ್ತೀನಿ. ಸೊ ಓಕೆ, ಈಗ ಲಿಪ್ಸ್ಟಿಕ್ ಹಾಕ್ಬಿಡೋಣ. ಫಸ್ಟ್ ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೀನಿ, ವಿಚ್ ಇಸ್ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್. ನಾನು ನೈಕಾ ಹಾಲಲ್ಲಿ ತೋರಿಸಿದೆ. ಈಗ ಸದ್ಯಕ್ಕೆ ಸ್ವಲ್ಪ ಬಾಮ್ ಇದೆ, ಅದನ್ನು ರಿಮೂವ್ ಮಾಡೋಣ. ರಿಮೂವ್ ಆದಮೇಲೆ ಓಕೆ, ಗೊತ್ತು ಸಣ್ಣ ಅಲ್ವಾ ಕಾಣಿಸ್ತೀನಿ ಆಯಿತಾ. ಲೆಟ್ಸ್ ಅಪ್ಲೈ. ಸಾರಿ, ಇದು ಬಂದು ಫೇಸಸ್ ಕೆನಡಾ ಅವ್ರದ್ದು ವಾವ್ ಮ್ಯಾಟ್, ಸಾರಿ ಕಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್ಕು. ಇದು ಕೂಡ ನನ್ನ ನೈಕಾ ಹಾಲಲ್ಲಿ ತೋರಿಸಿದೆ, ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ. ಇನ್ನೂ ಮುಗ್ದಿಲ್ಲ. ಓಕೆ, ಈಗ ಮಸ್ಕರ ಹಾಕೋಣ. ಐಲೈನರ್ ಹಾರಿದೆ. ಓಕೆ, ಈಗ ಮಸ್ಕರ ಹಾಕೋಕ್ಕಿಂತ ಮುಂಚೆ ನನ್ನ ಲ್ಯಾಶಸ್ನ ಕರ್ಲ್ ಮಾಡ್ತೀನಿ. ಗೊತ್ತಿಲ್ಲ, ಅಂದರೆ ಕರ್ಲ್ ಮಾಡದೆ ಹಾಕಿದ್ರೆ ಅಲ್ಲಿ ಲಿಫ್ಟ್ ಜಾಸ್ತಿ ಕೊಡೋದಿಲ್ಲ, ಬಟ್ ಕರ್ಲ್ ಮಾಡಿ ಹಾಕಿದ್ರೆ ಲಿಫ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕೆ ನಾನು ಕರ್ಲ್ ಮಾಡ್ತೀನಿ. ಒಂದೊಂದ್ಸಲಿ ಲ್ಯಾಶಸ್ ಕಿತ್ಕೊಂಡ್ಬಂದ್ಬಿಡುತ್ತೆ. ಜಾಸ್ತಿ ಜೋರಾಗಿ ಪ್ರೆಸ್ ಮಾಡಿದ್ರೆ ಈಗ ನೋಡಿ, ಸಿ ವಿತೌಟ್ ಮಸ್ಕರನೇ ಆ ಲಿಫ್ಟ್ ಸಿಕ್ಕಿದೆ. ಸೊ ಕಮಿಂಗ್ ಟು ಮಸ್ಕರ, ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ನೈಕಾ ಹಾಲಲ್ಲಿ ನಾನು ಈ ಲ್ಯಾಕ್ಮಿ, ಒಂದು ನಿಮಿಷ, ಈ ಲ್ಯಾಕ್ಮಿ ಅವ್ರದ್ದು ಐಕಾನಿಕ್ ಮಸ್ಕರ ತರಿಸಿದ್ದೆ ಅಂತ ಹೇಳಿದೆ. ಇದನ್ನು ರಿವ್ಯೂ ಮಾಡಿ ಕೂಡ ನಿಮ್ಗೆ ಹೇಳ್ತೀನಿ ಅಂತಲೂ ಹೇಳಿದ್ದೆ. ಸೊ ಇದರ ರಿವ್ಯೂ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಂಗೆ ಇಷ್ಟ ಆಗಿಲ್ಲ, ನಿಜವಾಗ್ಲೂ ನಂಗೆ ಇಷ್ಟ ಆಗಿಲ್ಲ. ನಾನು ಹೆಂಗಿರುತ್ತೋ ಚೆನ್ನಾಗಿರ್ಬೋದೇನೋ ಅಂತ ತರಿಸಿದೆ, ಬಟ್ ನೋ, ಚೆನ್ನಾಗಿಲ್ಲ. ಪ್ಯಾಕೇಜಿಂಗ್ ಮಾತ್ರ ಚೆನ್ನಾಗಿದೆ. ಚೆನ್ನಾಗಿಲ್ಲ ಇನ್ ದ ಸೆನ್ಸ್, ನನಗೆ ನನ್ನ ಫೇವ್ರೆಟ್ ವಿಚ್ ಇಸ್ ಸ್ವಿಸ್ ಬ್ಯೂಟಿ ಈ ಮಸ್ಕಾರ ಕೊಡುವಂಥ ಫಿನಿಶ್ ಔಟ್ಲುಕ್ ಇದು ಕೊಡ್ತಿಲ್ಲ. ಬೇಕು ಅಂತಂದರೆ ಐ ಕ್ಯಾನ್ ಶೋ ಯು. ಒಂದು ಸೈಡ್ ಲ್ಯಾಕ್ಮಿ ಹಾಕ್ತೀನಿ, ಇನ್ನೊಂದು ಸೈಡ್ ನಾನು ಸ್ವಿಸ್ ಬ್ಯೂಟಿದು ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನು ಹೇಳಿದೆ. ನಾನು ಎರಡಕ್ಕೂ ಲ್ಯಾಶಸ್ನ ಕರ್ಲ್ ಮಾಡಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ಇದು ಲ್ಯಾಕ್ಮಿ ಅಪ್ಲೈ ಮಾಡ್ತಿದ್ದೀನಿ. ನೋಡಿ, ಓಕೆನಾ? ಐ ಫೀಲ್ ಇಟ್ಸ್ ವೆರಿ ಬೇಸಿಕ್, ಸೀರಿಯಸ್ಲಿ ಹೇಳ್ತೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಈ ಕಡೆ ಅಪ್ಲೈ ಮಾಡ್ತೀನಿ. ಲುಕ್ ಎಟ್ ದಿಸ್. ನಿಮ್ಗೆ ಜಸ್ಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್. ಇದು ಯಾವ ರೀತಿ ಲಿಫ್ಟ್ ಆಗಿದೆ, ಯಾವ ರೀತಿ ಬಂದಿದೆ. ಆ್ಯಂಡ್ ಇದು ನೋಡಿ, ಸೇಮ್ ನಾನು ಇದಕ್ಕೆ ಯಾವ ಥರ ಯೂಸ್ ಮಾಡೋದು ಅದೇ ರೀತಿ ಇದಕ್ಕೆ ಅಪ್ಲೈ ಮಾಡಿದ್ದೀನಿ. ನಾನು ಇದಕ್ಕೆ ಜಾಸ್ತಿ ಅಪ್ಲೈ ಮಾಡಿ, ಅದಕ್ಕೆ ನೀವು ಕಡಿಮೆ ಅಪ್ಲೈ ಮಾಡಿಲ್ಲ, ನೀವೇ ನೋಡ್ಬೋದು. ಸಿ, ಲುಕ್ ಎಟ್ ದ ಡಿಫ್ರೆನ್ಸ್. ನಂಗೆ ಅದಕ್ಕೆ ಇಷ್ಟ ಆಗಲಿಲ್ಲ, ಸುಮ್ಮನೆ ವೇಸ್ಟು, ಯಾರು ತೊಗೊಂಡ್ಬೇಡಿ. ದಟ್ಸ್ ಮೈ ರಿವ್ಯೂ. ವಾಪಸ್ ಇದನ್ನೇ ಹಾಕ್ತೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ದಟ್ ಟು ಲುಕ್ ಲೈಕ್ ದ್ಯಾಟ್. ಜಸ್ಟ್ ಒಂದು ಸ್ವೈಪ್ಗೆ. ಇದು ಕೂಡ ಎಷ್ಟು ಕಡಿಮೆ ಗೊತ್ತಾ, ನಾನು ಪ್ರೈಸಸ್ ಎಲ್ಲನೂ ಪಾಪ್ ಮಾಡ್ತಿರ್ತೀನಿ, ತುಂಬ ಕಡಿಮೆ. ಐ ಥಿಂಕ್ ಬಿಲೋ 300 ಅನಿಸುತ್ತೆ ನನಗೆ ಸಿಕ್ಕಿದ್ದು. ಸ್ವಿಸ್ ಬ್ಯೂಟಿ, ಆ್ಯಂಡ್ ಇಟ್ಸ್ ಅ ವೆರಿ ಅಫೋರ್ಡಬಲ್ ಬ್ರ್ಯಾಂಡ್. ಸ್ವಿಸ್ ಬ್ಯೂಟಿ, ಮಾರ್ಸ್, ಇನ್ಸೈಟ್. ನಾನು ಸ್ಟಾರ್ಟಿಂಗಲ್ಲಿ ಐ ಯೂಸ್ ಟು ಸಿ ಎಲ್ಲ ಹೈ ಹ್ಯಾಂಡ್ ಬ್ರ್ಯಾಂಡ್ಸೇ ಎಲ್ಲರೂ ಸಜೆಸ್ಟ್ ಮಾಡ್ತಿದ್ರು, ಯೂಸ್ ಮಾಡ್ತಿದ್ರು. ಬಟ್ ಯಾವಾಗ ನಾನು ಈ ಅಫೋರ್ಡಬಲ್ ರೇಂಜ್ ಬ್ರ್ಯಾಂಡ್ಸ್ ನೋಡೋಣ, ಟ್ರೈ ಮಾಡೋಣ ಹೇಗಿರುತ್ತೆ, ಯಾವಾಗಲೂ ಏನಕ್ಕೆ ಹೈ ಹ್ಯಾಂಡ್ ಬ್ರ್ಯಾಂಡ್ಸ್ಗೆ ಹೋಗಿ ತೊಗೋಬೇಕು, ಸುಮ್ಮನೆ ದುಡ್ಡು ದಂಡ ಅಂತ ಅನ್ಕೋತಿದ್ದೆ. ಸೊ ಅದಕ್ಕೋಸ್ಕರ ಒಂದೊಂದೇ ಪ್ರಾಡಕ್ಟ್ಸ್ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ರೈ ಮಾಡಿ, ಯೂಸ್ ಮಾಡಿ, ಇಲ್ಲಿವರೆಗೂ ಯೂಸ್ ಮಾಡಿದ್ಮೇಲೆ ಐ ಆಮ್ ಟೆಲಿಂಗ್ ಯು ಗೈಸ್, ಸೀರಿಯಸ್ಲಿ ತುಂಬ ಒಳ್ಳೆ ಕಡಿಮೆ ರೇಂಜಲ್ಲಿ, ಅಫೋರ್ಡಬಲ್ ರೇಂಜಲ್ಲಿ ಚೆನ್ನಾಗಿರೋ ಪ್ರಾಡಕ್ಟ್ಸು. ಸ್ವಿಸ್ ಬ್ಯೂಟಿ, ಇನ್ಸೈಟು, ಮಾರ್ಸ್, ಇನ್ನೂ ಬೇರೆ ಬೇರೆ ಇದೆ, ಬಟ್ ದೀಸ್ ಆರ್ ದ ಬ್ರ್ಯಾಂಡ್ಸ್ ನಾನು ಯೂಸ್ ಮಾಡಿರೋದು. ಸೊ ನೀವು ಯಾರಾದರೂ ಟ್ರೈ ಮಾಡಬೇಕು ಅಂತಿದೆ, ದಯವಿಟ್ಟು ಈ ಬ್ರ್ಯಾಂಡ್ಸಲ್ಲಿ ಟ್ರೈ ಮಾಡಿ. ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಇದ್ದಾವೆ.
ಹೈ ಎಂಡ್ ಬ್ರ್ಯಾಂಡ್ಸಲ್ಲಿ 500-600 ಕೊಡೋದಿಲ್ಲ, ನಿಮ್ಗೆ ಜಸ್ಟ್ 300 ಸಿಗುತ್ತೆ. ಆ್ಯಂಡ್ ಆಲ್ಸೋ ಸೇಮ್ ಏನೋ ಕ್ವಾಲಿಟಿ ಏನಂತ ಡಿಫ್ರೆನ್ಸ್ ಇರಲ್ಲಪ್ಪ. ಅಲ್ಲಿ ಒಂದು ತೊಗೊಳೋದು ಇಲ್ಲಿ 2 ತೊಗೊಬೋದು. ಸೀರಿಯಸ್ಲಿ, ದಿಸ್ ಇಸ್ ಮೈ ಆನೆಸ್ಟ್ ಆ್ಯಂಡ್ ಬ್ರೂಟಲ್ ರಿವ್ಯೂ. ಲೋವರ್ ಲ್ಯಾಶಸ್ಗೂ ಅಪ್ಲೈ ಮಾಡೋಣ. ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಫೀಲ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಲೋವರ್ ಲ್ಯಾಶಸ್ಗೂ ಹಾಕ್ತಾಯಿದ್ದೀನಿ. ಅದಿಲ್ಲ ಅಂದರೆ ನೀನು ನಾರ್ಮಲಾಗಿ ಯಾವಾಗಲೂ ಹಾಕೋದಕ್ಕೆ ಹೋಗಲ್ಲ. ಹಾಕ್ಬೇಕಾದ್ರೆ ನಾನು ನಾಗವಲ್ಲಿ ಥರ ಕಾಣಿಸ್ತಿದ್ರೆ ಇಗ್ನೋರ್ ಮಾಡಿ. ನಾವಿದು ಏನು ಗೊತ್ತಾ, ಇನ್ನೊಂದು ಈ ಮಸ್ಕರಾನ ಇಟ್ಸ್ ವೆರಿ ಬಿಲ್ಡಬಲ್. ಅಂದರೆ ನಾವು ಅಪ್ಲೈ ಮಾಡ್ತಾ ಹೋಗ್ತಾ ಇದ್ರೆ ಅದು ಒಂದು ಥಿಕ್ ಆ್ಯಂಡ್ ಏನೋ ಬುಷಿ ಲ್ಯಾಶಸ್ ಕೊಡ್ತಾ ಹೋಗುತ್ತೆ. ದಿಸ್ ಇಸ್ ಮೈ ಫೇವ್ರೆಟ್. ಓಕೆ, ಯಾ. ಸೊ ಲ್ಯಾಶಸ್ ಆಯಿತು, ಮುಗೀತು. ಆ್ಯಂಡ್ ಏನು ಕಡಿಮೆ ಇದೆ, ಬೊಟ್ಟಿರಬೇಕು. ಹಾಂ, ಸೇಮ್. ನಾನು ಆ್ಯಕ್ಚುಲಿ ಇವತ್ತು ವೆಸ್ಟರ್ನ್ ವೇರ್ ಮಾಡಿರೋದ್ರಿಂದ ಬೊಟ್ಟೆ ಲೈನರಲ್ಲೇ ಇಡ್ತಾಯಿದ್ದೀನಿ. ಟ್ರೆಡಿಷ್ನಲ್ ಏನಾದರೂ ವೇರ್ ಮಾಡಿದರೆ ಸ್ಟಿಕ್ಕರ್ ಇಡ್ತಾಯಿದ್ದೆ ಅಷ್ಟೇ. ಸೊ ಐನೋ ಎಷ್ಟೊಂದು ಜನ ಹೇಳ್ತಾರೆ, ಈ ಥರ ವೆಸ್ಟರ್ನ್ ವೇರ್ ಎಲ್ಲ ಮಾಡಿಕೊಂಡು ಬೊಟ್ಟು ಇಟ್ಕೊತೀಯ ನೀನು, ಕುಂಕುಮ ಇಟ್ಕೊತೀಯ ನೀನು, ಚೆನ್ನಾಗಿ ಕಾಣಿಸೋದಿಲ್ಲ ಅಂತ. ಹೂ ಕೇರ್ಸ್ ಸೀರಿಯಸ್ಲಿ. ನನಗೆ ಇಷ್ಟ ಆಗ್ತಿದೆಯಾ, ನನಗೆ ಚೆನ್ನಾಗಿ ಕಾಣಿಸ್ತಿದೆ ಸಾಕು. ಯಾರಿಗಿಷ್ಟ ಇಷ್ಟ ಆದ್ರೇನು, ಯಾರಿಗೆ ಬಿಟ್ಟರೇನು. ಐ ಆಮ್ ಸಾರಿ. ನನಗೆ ಇಷ್ಟ ಆಗಿದ್ದು, ನನಗೆ ಮಾಡಬೇಕು ಅನಿಸಿದ್ದು, ಐ ವಿಲ್ ಡೂ ಇಟ್. ನನಗೆ ಯಾರು ಹೇಳಿದ್ರು ಕೇಳೋದಿಲ್ಲ. ಸೊ ಆ್ಯಂಡ್ ಫೈನಲಿನಾ ಇಲ್ಲ, ಇನ್ನೊಂದು ಮಾಡಿಬಿಡೋಣ. ಒಂದು ನಿಮಿಷ. ಆ್ಯಕ್ಚುಲಿ ಏನು ಗೊತ್ತಾ, ಸ್ವಲ್ಪ ಮಧ್ಯಾಹ್ನ ದಪ್ಪ ಆಗಿದ್ದರಿಂದ ಸ್ವಲ್ಪ ಡಬಲ್ ಚಿನ್ ಎಲ್ಲ ಬಂದುಬಿಟ್ಟಿದೆ. ಅದು ಸ್ವಲ್ಪ ಟೋನ್ ಮಾಡೋದಕ್ಕೆ ನಾನು ಕಾಂಟೋರಿಂಗ್ ಯೂಸ್ ಮಾಡ್ತೀನಿ ಸ್ವಲ್ಪ. ಅಂದರೆ ಇಲ್ಲಿ ಮಾತ್ರ ಡಬಲ್ ಚಿನ್ ಹತ್ರ. ಇದು ಬ್ರ್ಯಾಂಡ್ ಯಾವುದು ಅಂತ ಮಾತ್ರ ಕೇಳಿಬಿಡಿ, ಬಿಕಾಸ್ ಎಲ್ಲ ಫುಲ್ ಹೊರಟೋಗಿದೆ. ಯಾವುದು ಅಂತ ನನಗೂ ಗೊತ್ತಿಲ್ಲ. ತುಂಬ ದಿನ ಬೇಕು ಅಂದರೆ ಅದಕ್ಕೆ ನೋಡಿ ಸ್ವಲ್ಪ ಒಟ್ಟಿಗೆ. ನಾನು ಯೂಶ್ವಲಾಗಿ ಇದೆಲ್ಲ ಮಾಡೋದಕ್ಕೆ ಹೋಗಲ್ಲ, ಈಗ ವೀಡಿಯೋಗೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀನಿ. ಸೊ ಇದು ಬ್ರಷು. ಇದು ಏನಕ್ಕೆ ಮಾಡ್ತಾರೆ ಅಂತಂದರೆ ಜಸ್ಟ್ ಆ್ಯಡ್ ಸಮ್ ಶ್ಯಾಡೋಸ್ ಹಾಕಿದಾಗ ನೋಡಿ, ಶ್ಯಾಡೋ ಬಂದಾಗ ಸ್ವಲ್ಪ ಡಬಲ್ ಚಿನ್ ಕಾಣಿಸೋದು ಸ್ವಲ್ಪ ಕಡಿಮೆ ಆಗುತ್ತೆ, ಒಂದು ಸ್ವಲ್ಪ ಡೆಫಿನೇಷನ್ ಸಿಗುತ್ತೆ, ನಾವು ದಪ್ಪ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಯಾ. ದೇವರು ನನ್ನ ಮೂಗನ್ನ ಸ್ವಲ್ಪ ಚಿಕ್ಕದಾಗಿ ಮಾಡಿಬಿಟ್ಟಿದ್ದೇನೆ, ಅದಕ್ಕೋಸ್ಕರ ಇನ್ನೂ ಚಿಕ್ಕದಾಗಿ ಮಾಡ್ಕೋತೀನಿ ನಾನು. ನನಗೆ ಎಷ್ಟು ಆಡ್ಕೊಳೋರು ಗೊತ್ತಾ, ಮೂಗೇನು ಇಷ್ಟಪ್ಪ ಇದೆ ಅಂತ. ಏನು ಮಾಡೋಕ್ಕಾಗುತ್ತೆ, ದೇವ್ರು ಕೊಟ್ಟಿರೋದು. ಹಾಂ, ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು, ನನ್ನ ಪ್ರಾಬ್ಲಮ್ ಅಲ್ಲ. ಹೀಗೆ ಇರಬೇಕು ಅಂತ ಕೆಲವನ್ನ ಹುಡ್ಸ್ಬಿಡ್ತಾರೆ ದೇವರು. ಯುನಿಕ್ ಪೀಸ್. ಸುಮ್ಮನೆ ತಮಾಷೆ ಮಾಡಿದೆ. ಸೊ ಯಾ, ಆಯಿತು. ಆ್ಯಂಡ್ ಫೈನಲಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ನಾ ಔಟ್ಲುಕ್. ಬಿಕಾಸ್ ಇದಿಲ್ಲ ಅಂತಂದರೆ ಮೆಜಾರಿಟಿ ನಾನು ಇದು ಇಲ್ಲದೆ ನೀವು ನನ್ನ ಫೇಸ್ನ ನೋಡಿರೋ ಚಾನ್ಸೇ ಇಲ್ಲ. ನಾನು ಮನೇಲಿದ್ದರೆ ಮಾತ್ರ ನಾನು ಮನೇಲಿದ್ದರೆ ಹಾಕ್ಕೊಳೋದಿಲ್ಲ. ಇಲ್ಲ ಅಂತಂದರೆ ನಾನು ಎಲ್ಲರೂ ಹೊರಗಡೆ ಹೋಗ್ತೀನಿ ಅಂದರೆ ಇದು ಕಂಪಲ್ಸರಿ ಇದ್ದೇ ಇರುತ್ತೆ ನನ್ನ ಫೇಸಲ್ಲಿ. ಏನಿರ್ಬೋದು ಜಸ್ಟ್ ಒಂದು ಗೆಸ್ ಮಾಡಿ. ಅಂದರೆ ನನ್ನ ಫೇಸಲ್ಲಿ ಈಗ ಇನ್ನೇನು ಮಿಸ್ ಆಗ್ತಾ ಇದೆ ಅನ್ನೋದನ್ನ ನೀವು ಜಸ್ಟ್ ಗೆಸ್ ಮಾಡಿ. ಓಕೆನಾ, ನೋಡಿ ಏನು ಮಿಸ್ ಆಗ್ತಿರ್ಬೋದು ಅಂತ. ನೀವು ಗೆಸ್ ಅಂದರೆ ಗೊತ್ತಿರೋರಿಗೆ ಐ ಥಿಂಕ್ ಗೆಸ್ ಮಾಡಿರ್ತೀರಾ. ಇಲ್ಲ ಅನ್ನೋರಿಗೆ ವಿಚ್ ಇಸ್ ನಥಿಂಗ್ ಬಟ್ ಈ 2 ಪ್ರಾಡಕ್ಟ್. ಸೊ ಇದು ಗೊತ್ತಾಗುತ್ತೆ, ಇದು ವೈಟ್ ಚಾಂದ್ ಅಲ್ವಾ ಅಂತ. ಇದೇನು ಲಿಪ್ಸ್ಟಿಕ್ಕಾ ಇದು ಮತ್ತೆ ಅಂತ ಅಂದ್ಕೊತಿರ್ಬೇಡಿ, ಬಿಕಾಸ್ ಇದು ಲಿಪ್ಸ್ಟಿಕ್ ಅಲ್ಲ, ಇದು ಮೆರೂನ್ ಕಲರ್ ಚಾಂದೆ. ಲಿಪ್ಸ್ಟಿಕ್ ಥರ ಮಾಡಿದ್ದಾರೆ. ಇದು ನಾನು ನಾರ್ಮಲ್ ಸ್ಟೋರಲ್ಲಿ ತೊಗೊಂಡಿದ್ದೆ ಇದು. ಸೊ ಇದು ಎಲ್ಲಿಡ್ತೀನಿ ಅಂದರೆ ಒಬ್ವಿಯಸ್ಲಿ ಇಲ್ಲಿಡ್ತೀನಿ. ಏನು ಗೊತ್ತಾ, ಆಗಲೇ ಹೇಳ್ದಂಗೆ ದೇವರು ಸ್ವಲ್ಪ ಧಾರಾಳ ಮಾಡಿ ನಮಗೆ ಏನೇನೋ ಎಕ್ಸ್ಟ್ರಾಗಳು ಕೊಟ್ಬಿಟ್ಟಿದ್ದಾನೆ. ಅದರಲ್ಲಿ ಈ ಹಣೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾನೆ. ಸೊ ಇದನ್ನು ಫಿಲ್ಔಟ್ ಮಾಡೋದಕ್ಕೆ ಸ್ವಲ್ಪ ಗ್ಯಾಪ್ ಸ್ವಲ್ಪ ಪೋರ್ಷನ್ನ ಡಿವೈಡ್ ಮಾಡೋದಕ್ಕೆ ನಾನು ಇದನ್ನು ಇಡ್ತೀನಿ. ಐ ನೋ ಇಟ್ಸ್ ವೆರಿ ಫನಿ, ಬಟ್ ಗೊತ್ತಿಲ್ಲ, ಇದು ಅವಾಗಲಿಂದ ಯೂಸ್ ಮಾಡ್ಕೊಂಡು ಬಂದಿರೋದಕ್ಕೆ ನನಗೆ ಈಗ ಯೂಸ್ ಮಾಡದೇ ಇರೋದಕ್ಕೆ ಆಗೋದಿಲ್ಲ. ಸ್ಟಾರ್ಟಿಂಗಲ್ಲಿ ಬರೀ ವೈಟ್ ಚಾಂದ್ ಯೂಸ್ ಮಾಡ್ತಿದ್ದೆ, ಬಟ್ ಆಮೇಲೆ ಹೋಗ್ತಾ ಇವನ್ ಐ ಸ್ಟಾರ್ಟೆಡ್ ಕುಂಕುಮ ಇಡ್ತಿದ್ದು. ಈ ಚಾಂದ್ ಯೂಸ್ ಮಾಡೋಕ್ಕಿಂತ ಮುಂಚೆ ಕುಂಕುಮ ಇಡ್ತಾಯಿದ್ದೆ, ಬಟ್ ಜಾಸ್ತಿ ಹೊತ್ತು ಸ್ಟೇ ಆಗೋದು, ಜಾಸ್ತಿ ಹೊತ್ತು ಇರೋದಿಲ್ಲ ಅಂತ ಅಂದ್ಬಿಟ್ಟು ಆಲ್ಟರ್ನೇಟಿವ್ ಹುಡುಕ್ಬೇಕಾದ್ರೆ ಈ ಚಾಂದ್ಗಳು ಸಿಕ್ತು. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಯಾ, ಇಲ್ಲಿಗೆ ನನ್ನ ಮೇಕಪ್ ಕಂಪ್ಲೀಟ್ ಆಯಿತು.
ಇದೇ ನನ್ನ ಗೋ ಟು ಮೇಕಪ್. ನಾನು ಇಷ್ಟೇ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ನನ್ನ ನಾರ್ಮಲ್ ಮೇಕಪ್ಗೆ, ಸಿಂಪಲ್ ಮೇಕಪ್ಗೆ. ಈಗ ಹೇರ್ ಸ್ಟೈಲ್ ಮಾಡ್ಕೊಂಬಿಡೋಣ. ನಂಗೆ ನಿಜವಾಗ್ಲೂ ಹೇರ್ ಸ್ಟೈಲ್ ಬರೋದಿಲ್ಲ, ಅದೇನೋ ಗೊತ್ತಿಲ್ಲ. ಮೇಕಪ್ ನಾನು ಬೇಕಾದ್ರೆ ಹೆಂಗೆ ಬೇಕಾದ್ರೂ ಮಾಡ್ಕೋತೀನಿ, ಹೇರ್ ಸ್ಟೈಲ್ ಮಾತ್ರ ಐ ಡೋಂಟ್ ನೋ. ಹೇರ್ ಸ್ಟೈಲು ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನಿಸುತ್ತೆ. ಇನ್ನೊಂದೇನಂದರೆ ನನಗೆ ಸ್ವಲ್ಪ ಸಿಲ್ಕಿ ಸ್ಟ್ರೈಟ್ ಹೇರ್ ಇರೋದು, ಸೊ ಅದಕ್ಕೆ ಏನೇ ಹೇರ್ ಸ್ಟೈಲ್ ಮಾಡೋಕ್ಕೋದು ಅದು ಸರಿ ಕೂರೋದು ಇಲ್ಲ. ಅದಕ್ಕೆ ನಾನು ಜಾಸ್ತಿ ವೆರೈಟೀಸ್ ಎಲ್ಲ ಟ್ರೈ ಮಾಡೋಕ್ಕೂ ಹೋಗೋಲ್ಲ. ನಾನು ಯೂಶ್ವಲ್ ಹೇರ್ ಸ್ಟೈಲ್ಸ್ ನಾನು ನಾರ್ಮಲಾಗಿ ನೋಡಿರೋರು ಗೊತ್ತಿರುತ್ತೆ. ಇಲ್ಲ ಒಂದು ಹೈ ಪೋನಿ ಹಾಕಿ ಬಿಟ್ಟಿರ್ತೀನಿ, ಇಲ್ಲ ಹಾಫ್ ಪೋನಿ ಹಾಕಿರ್ತೀನಿ, ಇಲ್ಲಾಂದರೆ ಕೂದಲು ಬಿಟ್ಟಿರ್ತೀನಿ. ದ್ಯಾಟ್ಸ್ ಇಟ್. ಬೇರೆ ಇನ್ನೇನು ಡಿಸೈನ್ ಪೈಸನ್ ಮಾಡೋಕ್ಕೆ ಬರೋಲ್ಲ ನನಗೆ. ಸದ್ಯಕ್ಕೆ ಕೂದಲು ಬಾಚೋಣ. ಇನ್ನೊಂದೇನು ಅಂದರೆ, ಈ ಸದ್ಯಕ್ಕೆ ನಾನು ತಲೆಗೆ ಸ್ನಾನ ಮಾಡಿಲ್ಲ, ಅದರಿಂದ ನಾನು ಯೂಸ್ ಮಾಡ್ತಿಲ್ಲ. ಇಲ್ಲ ಅಂದಿದ್ರೆ ನಾನು ಹೇರ್ ಡ್ರೈ ಮಾಡಿದ್ಮೇಲೆ ನಾನು ಈ ಲಾರಿಯಲ್ ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ಆಯಿಲ್ ಸಿರಮ್ ಇದನ್ನು ಯೂಸ್ ಮಾಡ್ತೀನಿ ನನ್ನ ಕೂದಲಿಗೆ. ಅಂದರೆ ನಾನು ಸಿಕ್ ಬಿಡ್ಸೋಕ್ಕಿಂತ ಮುಂಚೆ ಇದನ್ನು ಯೂಸ್ ಮಾಡ್ತೀನಿ, ಸೊ ದ್ಯಾಟ್ ಸಿಕ್ ಬಿಡಿಸೋದು ಈಸಿ ಆಗುತ್ತೆ ಅಂತ. ಸದ್ಯಕ್ಕೆ ನಾನು ಯೂಸ್ ಮಾಡ್ತಿಲ್ಲ, ಬಿಕಾಸ್ ನಾನು ತಲೆಗೆ ಸ್ನಾನ ಮಾಡಿಲ್ಲ, ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ಈಗಲೂ ಬೇಕಾದ್ರೆ ಹಾಕ್ಕೊಬೋದು, ಆಲ್ರೆಡಿ ಹಾಕಿದ್ದೀನಲ್ಲ, ಏನಕ್ಕೆ ಮತ್ತೆ ಯೂಸ್ ಮಾಡೋದು. ಸಿಕ್ ಬಿಡಿಸೋದಕ್ಕೆ ಐ ಯೂಸ್ ದಿಸ್ ಬಿಗ್ ಹೋಮ್. ಓಕೆ, ಸಿಕ್ ಬಿಡಿಸ್ಕೊಂಡು ಬರೋಣ ಅಂದ್ಕೊಂಡೆ, ಅಷ್ಟೊಂದು ಸಿಕ್ಕೆ ಬಿಡಿಸಿದ್ದೆ ಆಗೋದು. ನಾನು ಸ್ಟ್ರೈಟ್ ಹೇರಿಂದ ಅಷ್ಟೊಂದು ಸಿಕ್ಕು ಆಗೋದಿಲ್ಲ, ಬೇಗ ಸಿಕ್ ಬಿಡಿಸ್ಬೋದು, ಬೇಗನೂ ಹೇರ್ ಸ್ಟೈಲ್ ಮಾಡ್ಬೋದು. ದ್ಯಾಟ್ಸ್ ಇಟ್. ಸಿಕ್ ಬಿಡಿಸಿದಾಯಿತು. ಈಗ ಹೇರ್ ಸ್ಟೈಲ್ ಏನು ಮಾಡೋಣ? ಕೂದಲು ಬಿಡೋಣವಾ? ಈ ಬಿಸಿಗಾಲದಲ್ಲಿ, ಈ ಸೆಕೆ ಟೈಮಲ್ಲಿ ಕೂದಲು ಬಿಡೋದು ಇಂಪಾಸಿಬಲು. ಬಟ್ ಈಗ ಸದ್ಯಕ್ಕೆ ವೀಡಿಯೋಗೋಸ್ಕರ ಆದರೂ ಬಿಡಬೇಕು, ಚೆನ್ನಾಗಿ ಕಾಣಿಸುತ್ತೆ ಅಂತ. ಐ ಆಮ್ ಕೀಪಿಂಗ್ ಇಟ್ಸ್ ರಾ, ಆಯಿತಾ? ಎಲ್ಲೂ ಫಿಲ್ಟರ್ ಆಗ್ತಾಯಿಲ್ಲ, ರಾ ಹಾಗೆ ಹೇಳ್ತಾ ಇದ್ದೀನಿ, ನೋ ಫಿಲ್ಟರ್. ನನ್ನ ಬಗ್ಗೆ ಗೊತ್ತಿರೋರು, ನನ್ನ ಜೊತೆ ಮಾತಾಡಿರೋರು ಗೊತ್ತು, ನಾನು ಯಾವುದೇ ರೀತಿ ಫಿಲ್ಟ್ರ್ ಹಾಕ್ಕೊಂಡು ಮಾತಾಡೋದಿಲ್ಲ. ಏನೇ ಇದ್ದರೂ ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್, ದ್ಯಾಟ್ಸ್ ಇಟ್, ದ್ಯಾಟ್ಸ್ ಮೀ. ನಾನು ಸ್ವಲ್ಪ ಜಾಸ್ತಿ ಏನಾದರೂ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ತಾರೆ, ದಯವಿಟ್ಟು ಕ್ಷಮಿಸಬೇಕು. ಅದೇನೋ ಗೊತ್ತಿಲ್ಲ, ಈ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿದಾಗಲಿಂದ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಇದು ನನ್ನ ಪ್ರಾಬ್ಲಮ್ ಅಲ್ಲ, ಕಾರ್ಪೊರೇಟ್ ಪ್ರಾಬ್ಲಮ್. ಆಬ್ವಿಯಸ್ಲಿ, ಬಿಕಾಸ್ ಕಾರ್ಪೊರೇಟಲ್ಲಿ ಇಂಗ್ಲೀಷೇ ಮಾತಾಡಬೇಕು ಎಲ್ಲರ ಜೊತೆನೂ, ಅದರಿಂದ ಅದು ಹಾಗೆ ಅಭ್ಯಾಸ ಆಗಿ, ಅದು ಬೇರೆ ನಾನು US ಕಂಪ್ನಿಗೆ ವರ್ಕ್ ಮಾಡ್ತಿದ್ದರಿಂದ ಕಂಪ್ಲೀಟ್ ಇಂಗ್ಲೀಷು. ಸೊ ಅಲ್ಲಿ ಸ್ವಲ್ಪ ಅದು ಆಗಿಬಿಟ್ಟು ಹಿಂಗೆ ಆಗಿಬಿಟ್ಟಿದೆ. ಓಕೆ, ಸೊ ಇದೇ ಇರಲಿ ಬಿಡಿ, ಸಾಕು ಹೇರ್ ಸ್ಟೈಲ್. ಸೊ ಲೆಟ್ಸ್ ಆಕ್ಸೆಸರೈಸ್. ನಾನು ರಿಂಗ್ಸ್ ಹಾಕ್ತೀನಿ. ಇದು ನನ್ನ ಎಂಗೇಜ್ಮೆಂಟ್ ರಿಂಗ್, ಸ್ಟ್ರಿಕ್ಟ್. ಆ್ಯಂಡ್ ಇದು ಅಮ್ಮ ಕೊಟ್ಟಿರೋ ರಿಂಗ್, ಆ್ಯಂಡ್ ಇದು ನಾನು ತೊಗೊಂಡಿರೋ ರಿಂಗ್. ದಿಸ್ ಈಸ್ ಮೈ ರಿಂಗ್ ಸ್ಟ್ಯಾಕ್. ಸೊ ಇದು ನನ್ನ ಯೂಶ್ವಲ್ ರಿಂಗ್ಸು, ನಾನು ಯಾವಾಗಲೂ ಎಲ್ಲಿಗಾದ್ರೂ ಹೋಗೋಕೆ ಹಾಕ್ಕೋತೀನಿ. ಅದು ಬಿಟ್ಟರೆ ವಿ ಹ್ಯಾವ್ ತಾಳಿ. ಸೊ ಯಾ, ಬೇರೆ ಏನು ಹಾಕೋದಿಲ್ಲ, ನೆಕ್ಗೆ ಹಾಗೆ ಬಿಡ್ತೀನಿ. ಆ್ಯಂಡ್ ವಾಚ್ ಆ್ಯಂಡ್ ಬ್ರೇಸ್ಲೈಟ್. ದಿಸ್ ಇಸ್ ದ ವಾಚ್, ಕ್ಯಾಸಿಯೋದು ವಿಂಟೇಜ್ ಕಲೆಕ್ಷನ್ ವಾಚು, ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್. ಇದು ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗುತ್ತೆ, ಸೊ ವಿಲ್ ವೇರ್ ದಿಸ್. ಯಾ, ಆ್ಯಂಡ್ ಬ್ರೇಸ್ಲೈಟ್. ಇದು ಕಾರ್ಟಿಯರಲ್ಲಿದೆ, ಬಟ್ ಇಟ್ಸ್ ಅ ಡೂಪ್ ವಿಚ್ ಇಸ್ ಫ್ರಮ್ ಮೀಶೋ, ಸಸ್ತಾವಾಲ. ಯಾ, ಆ್ಯಕ್ಚುಲಿ ನನಗೆ ಈ ಥರದ್ರಲ್ಲಿ ಗೋಲ್ಡ್ ಬ್ಯಾಂಗಲ್, ಐ ಮೀನ್ ಬ್ರೇಸ್ಲೈಟ್ ಮಾಡಿಸ್ಕೊಳೋದಕ್ಕೆ ಇಷ್ಟ. ಲೆಟ್ಸ್ ಸಿ ಇನ್ ಫ್ಯೂಚರ್, ಈಗ ಸದ್ಯಕ್ಕಿಲ್ಲ. ಸೊ ಯಾ, ದ್ಯಾಟ್ಸ್ ಇಟ್. ಸೊ ಈಗ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಸೊ ನನ್ನ ಮೇಕಪ್ ನ್ಯಾಚುರಲ್ ಸನ್ಲೈಟಲ್ಲಿ ಹೀಗೆ ಕಾಣಿಸುತ್ತೆ. DK ಶಿವಕುಮಾರ್ ಅವರಿಗೆ ಶುಭಾಶಯಗಳು. ಯಪ್ಪ, ಫುಲ್ ಲೇಟ್ ಆಗ್ಬಿಟ್ಟಿದೆ, ಫುಲ್ ರನ್ನಿಂಗು. ಎಲ್ಲೇ ಬಾ.
ಮುಗೀತು, ಈಗ ಮುಗಿಸ್ಕೊಂಡು ಹೊರಟಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಈ ಭಾರತೀಯ ಸಿಟಿ ಈ ಒಂದು ಏರಿಯಾಗೆ ನಾನು ಬಂದೇ ಇರಲಿಲ್ಲ. ಆ್ಯಂಡ್ ಇಲ್ಲಿ ಎಷ್ಟು ಸಖತ್ತಾಗಿ ಮಾಡಿಬಿಟ್ಟಿದ್ದಾರೆ ಅಂದರೆ, ಮಾಲ್ ನೋಡಿ ನಾನು ಶಾಕ್ ಆದೆ ಸೀರಿಯಸ್ಲಿ. ನಾರ್ಮಲ್ ಔಟ್ಸೈಡ್ ಇರೋಂಥ ಎಷ್ಟು ದೊಡ್ಡ ದೊಡ್ಡ ಮಾಲ್ ಥರನೇ ಇದು ಸಖತ್ತಾಗಿದೆ. ಆ್ಯಂಡ್ ಇದು ಫುಲ್ ಲೈಕ್ ಅಪಾರ್ಟ್ಮೆಂಟ್ಸ್ ಇದೆ, ಕಂಪನೀಸ್ ಇದೆ, ಎಲ್ಲಾನು ಲೈಕ್ ಆಲ್ ಇನ್ ಒನ್ ಪ್ಲೇಸ್ ಅನ್ನೋ ಥರ ಇದ್ರ ಹೆಸರೇ ಸಿಟಿ. ಯಾ, ಅದನ್ನೇ ಹೇಳ್ತಿರೋದು. ಏನು ಒಂದು ಸಿಟಿನೇ ಮಾಡಿಬಿಟ್ಟಿದ್ದಾರೆ, ಕಟ್ಬಿಟ್ಟಿದ್ದಾರೆ ಇಲ್ಲಿ. ಐ ವಾಸ್ ಲೈಕ್ ಶಾಕ್, ಸೀರಿಯಸ್ಲಿ ನಾನು ಶಾಕ್ ಆಯ್ತು, ಈ ಥರನೂ ಒಂದು ಇದೆಯಾ ಅದು ಬೆಂಗಳೂರಲ್ಲಿ ಅಂತ. ಇಟ್ಸ್ ವೆರಿ ಗುಡ್. ಎಲ್ಲಾನು ಇಲ್ಲೇ ಸಿಗುತ್ತೆ, ಎಲ್ಲೋ ಔಟ್ಸೈಡ್ ಹೋಗೋ ಅವಶ್ಯಕತೆನೇ ಇರಲ್ಲ. ಇಲ್ಲಿ ಅಪಾರ್ಟ್ಮೆಂಟ್ಸ್ಗಳಲ್ಲಿ ನೋಡಿ ಅಪಾರ್ಟ್ಮೆಂಟ್ಸ್ ಇಲ್ಲೇನ್ರಿ, ಇದು ಅಪಾರ್ಟ್ಮೆಂಟ್ಸ್ಗೆ ಎಂಟ್ರಿನಾ? ಓಕೆ ಓಕೆ, ಅವೆಲ್ಲ ಅಪಾರ್ಟ್ಮೆಂಟ್ಸ್, ಇದೆಲ್ಲ ಪೂರ್ತಿ ಅಪಾರ್ಟ್ಮೆಂಟ್ಸ್ ಇದೆ. ಅಂಡ್ ಇವ್ರು ಯಾರು ಹೊರಗಡೆ ಹೋಗಿ ಮಾಲ್ಗೆ ಹೋಗ್ಬೇಕಪ್ಪ ಅಂತಂದ್ರೆ ಎಲ್ಲೋ ಸುತ್ತಾಡ್ಕೊಂಡು ಎಲ್ಲೋ ಒಳ್ಳೆ ಬೇರೆ ಟ್ರಾಫಿಕ್ ಅಲ್ಲಿ ಸಿಟಿ ಒಳಗಡೆ ಹೋಗ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ಈ ಯಾವ್ದೋ ಸಿಟಿನಲ್ಲಿ ಹೋಗ್ತಾರೋ ಫೀಲೇ ಇದೆ. ಆಸ್ ಇಟ್ ಈಸ್ ನೇಮ್ಡ್ ಆಸ್ ಸಿಟಿ, ಅದು ಹಂಗೆ ಇದೆ. ಸಕ್ಕತ್ತಾಗಿ ಮಾಡಿದ್ದಾರೆ ಗುರು ಎಲ್ಲ. ಇಲ್ಲೆಲ್ಲ ಮನೆಗಳಲ್ಲಿ ಇರೋರೆಲ್ಲ ಟೆನ್ಷನ್ನೇ ಇಲ್ಲ. ಇಲ್ಲೇ ಆಫೀಸ್ಗೆ ಹೋಗೋದು, ಹಂಗೆ ಮಾಲ್ಗೆ ಹೋಗ್ಬೇಕು, ಹಂಗೆ ಪಟ್ ಅಂತ ಶಿಫ್ಟ್ ಆಗ್ಬಿಡ್ಬೋದು. ನೆಕ್ಸ್ಟ್ ಪಕ್ಕದ ಮನೆ ಅನ್ನೋ ಥರ ಫೀಲ್ ಅವ್ರಿಗಿರುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ವಾವ್, ಕ್ರೇಜಿ ಸೀರಿಯಸ್ಲಿ. ರೋಡ್ಸ್ ಕನ್ಫ್ಯೂಸ್ ಆಗ್ತಾ ಇದೆ, ಆ ರೀತಿ ಅಷ್ಟು ರೋಡ್ಸು, ಅಷ್ಟು ಏನೋ ಫೆಸಿಲಿಟೀಸ್ ಇದೆ ಇಲ್ಲಿ. ವಾವ್, ನೈಸ್. ಇದು ನಾನು ಫಸ್ಟ್ ಟೈಮ್ ಬಂದಿದ್ದು ಈ ಮಾಲ್ಗೆ. ಆ್ಯಂಡ್ ಈ ಏರಿಯಾಗೂ ಕೂಡ ಇದೆ ಫಸ್ಟ್ ಟೈಮ್ ಅಂದ್ಕೊಳ್ಳಿ. ಸೊ ಯಾ, ಮೂವಿ ಮುಗೀತು. ಮೂವಿ ಚೆನ್ನಾಗಿತ್ತು, ನೋಡ್ಬೋದು, ಎಲ್ಲರೂ ನೋಡ್ಬೋದು. ನಮ್ಗೆ ಇಷ್ಟ ಆಯಿತು. ನೀವು ಒಂದ್ಸತಿ ಹೋಗಿ ನೋಡಿ. ಸ್ಕೂಲು ಎಲ್ಲ ಇಲ್ಲ, ಸ್ಕೂಲ್ ಕೂಡ ಇದೆಯಾ? ಸ್ಕೂಲ್. ಓ, ಯಾರೀ ಭಾರತಿ ಯಾರೋ ಗೊತ್ತಿಲ್ಲ. ಎಲ್ಲ ಒಂದೇ ಹತ್ರ ಮಾಡಿಬಿಟ್ಟಿದ್ದಾರೆ. ಸೋ ನೈಸ್, ಎಲ್ಲ ಹೋಗಂಗೆ ಇಲ್ಲ ಹಂಗಾರೆ. ಅಂಡ್ ಈ ಸ್ಟ್ರೀಟ್ ನೋಡಿ, ಫುಲ್ ಕಂಪ್ಲೀಟ್ ಏನೋ ಶಾಪ್ಸ್ ಇದೆ, ಒಳ್ಳೆ ಶಾಪಿಂಗ್ ಸ್ಟ್ರೀಟ್ ತರನೇ ಇದೆ. ಫುಡ್ ಸ್ಟ್ರೀಟು, ಶಾಪಿಂಗ್ ಸ್ಟ್ರೀಟು, ಏನ್ ಬೇಕಾದ್ರು ಅನ್ಬೋದು. ಈಗ ಸ್ವಲ್ಪ ಆಲ್ಮೋಸ್ಟ್ ಲೈಕ್ ಕ್ಲೋಸ್ ಆಗಿದೆ ಅಷ್ಟೊಂದು, ಬಟ್ ನೋಡಿ ಅಲ್ಲಿಗೂ ಓಪನ್ ಇದೆ. ಸಖತ್ತಿದೆ ಅಪ್ಪ ಇಲ್ಲಿ. ಓಹೋ, ಚಿನ್ನಿ ಬಂದಿದ್ಯಾ ಇಲ್ಲಿಗೆ? ನಾನು ಯಾವತ್ತೂ ಬಂದಿಲ್ಲ, ಇವತ್ತೇ ಫಸ್ಟ್ ಬಂದಿದ್ದು. ಏನ್ ಬೇಕು ಎಲ್ಲ ಇದೆ. ಓ ಮೈ ಗಾಡ್, ನೈಸ್. ಈ ಒಂದು ಏರಿಯಾಗೆ, ಈ ಒಂದು ಸಿಟಿಗೆ ಯಾರ್ಯಾರು ಬಂದಿದ್ರೆ ಕಮೆಂಟ್ ಮಾಡಿ, ನೋಡೋಣ. ನಾನಂತೂ ಫಸ್ಟ್ ಟೈಮು. ಎಲ್ಲ ಇದೆ ಗುರು, ಬಟ್ಟೆ, ಚಪ್ಪಲಿ, ಊಟ, ತಿಂಡಿ, ವಾಟ್ ನಾಟ್, ಎವ್ರಿಥಿಂಗ್. ಇಲ್ಲಿರೋರು ಎಲ್ಲೂ ಹೋಗಂಗಿಲ್ಲ. ಆಗಿನ ಅದನ್ನೇ ಹೇಳ್ತಾ ಇದ್ದೀನಿ, ಬಿಕಾಸ್ ಆ ರೀತಿ ಇದೆ ಇಲ್ಲಿ. ಸೀರಿಯಸ್ಲಿ ಅಂದರೆ ನಂಗೆ ಶಾಕ್ ಆಗ್ತಿರೋದು, ನನಗೆ ಎಕ್ಸ್ಪ್ರೆಷನ್ಸ್ ಬರ್ತಾ ಇದೆ. ನಾನು ಎಲ್ಲೂ ನೋಡೇ ಇಲ್ವಲ್ಲ. ಅಂದರೆ ಎಷ್ಟಿರ್ಬೋದು ಇದು ಜಾಗ ಗೊತ್ತಿಲ್ಲ, ಬಟ್ ಇಷ್ಟರಲ್ಲಿ ಒಂದು ಮಿನಿ ಸಿಟಿನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ನೈಸ್. ಇವರಾರ ಮಾಡಿರೋರು ಭಾರತೀಯ ಪ್ರಾಪರ್ಟೀಸ್ ಅವರು. ಯು ಹ್ಯಾವ್ ಡನ್ ಗ್ರೇಟ್ ಜಾಬ್, ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ಯಾರಾದರೂ ಆಟ್ ಪ್ರೆಸೆಂಟ್ ಸ್ಟೇ ಮಾಡ್ತಿರೋರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ. ಓಕೆ, ಫೈನಲಿ ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಆಲ್ಮೋಸ್ಟ್ 10:28 ಆಗಿದೆ. ನಾವು ರೀಚ್ ಆಗೋಕ್ಕೆ ಒಂದು 2 hours ಬೇಕಲ್ಲ ಚಿ? 1 hour ಸಾಕಲ್ಲ? 1 hour ಆಗುತ್ತೆ. 11:30, 12 ಒಳಗಡೆ. ಇನ್ನೂ ಊಟ ಬೇರೆ ಮಾಡಿಲ್ಲ. ಏನಾದರೂ ಸ್ವಲ್ಪ ಸ್ಟಾಪ್ ಹಾಕ್ಕೊಂಡು ತಿನ್ಕೊಂಡು ಮನೆಗೆ ಹೋಗೋಣ, ಪಾಚಿ ಮಾಡೋಣ. ಸೊ ನೆಕ್ಸ್ಟ್ ಸ್ಟಾಪಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.